ದಿನಕ್ಕೊಂದು ಬೆಳವಣಿಗೆ ನಡೆಯುತ್ತಿರೋ ರಾಜ್ಯ ರಾಜಕೀಯದಲ್ಲಿ ಸದ್ಯ ಬಿಜೆಪಿಯಿಂದ ಉಚ್ಚಾಟನೆಯಾದ ಶಾಸಕ ಯತ್ನಾಳ್ ಎಲ್ಲೇ ಹೋದ್ರೂ ಕೂಡ ತಮ್ಮದೇ ಆದ ಕ್ರೇಜ್ ಸೃಷ್ಟಿ ಮಾಡಿಕೊಳ್ತಿದ್ದಾರೆ. ಈ ಬಾರಿಯ ಗಣೇಶ ಹಬ್ಬದಲ್ಲಿ ಹಿಂದುತ್ವದ ಜಪ ಮಾಡಿ ದೊಡ್ಡ ಜನಸಾಗರವನ್ನೇ ಸೇರಿಸಿದ್ರು. ಇದನ್ನು ನೋಡಿ ಸ್ವತಃ ಕೇಸರಿ ಪಕ್ಷದ ನಾಯಕರೇ ಶಾಕ್ ಆಗಿದ್ರು. ಈಗ ಬೆಳಗಾವಿಗೂ ಎಂಟ್ರಿ ಕೊಟ್ಟಿದ್ದು ಅಲ್ಲಿ ಅವರಿಗೆ ದೊಡ್ಡ ಬೆಂಬಲವೇ ಸಿಕ್ಕಿದೆ. ಹುಕ್ಕೇರಿಯ ಬಾಗೇವಾಡಿಯಲ್ಲಿ ಕತ್ತಿ ಕುಟುಂಬದ ದಿವಂಗತ ಉಮೇಶ್ ಕತ್ತಿ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ದೊಡ್ಡ ಶಕ್ತಿ ಪ್ರದರ್ಶನವೇ ನಡೆದಿದೆ. ಡಿಸಿಸಿ ಬ್ಯಾಂಕ್ ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣೆ ಪೈಪೋಟಿ ನಡುವೆ ಬಿಜೆಪಿಯ ರಮೇಶ್ ಕತ್ತಿ ಸಹೋದರರು ಈಗ ಯತ್ನಾಳ್ರನ್ನು ಕರೆಸಿ ಜಾರಕಿಹೊಳಿ ಸಹೋದರರು ಹಾಗೂ ಜೊಲ್ಲೆ ವಿರುದ್ಧ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆ ಆದ್ರೂ ಕೂಡ ಅವರನ್ನೇ ಕರೆಸಿ ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರಿಗೂ ಸೆಡ್ಡು ಹೊಡೆದಿದ್ದಾರೆ. 20,000ಕ್ಕೂ ಅಧಿಕ ಜನ ಇದರಲ್ಲಿ ಭಾಗಿಯಾಗಿದ್ದು ಇದಕ್ಕೆ ಜಾರಕಿಹೊಳಿ ಸಹೋದರರು ಹಾಗೂ ಬಿಜೆಪಿಯ ಇತರ ನಾಯಕರೇ ಶಾಕ್ ಆಗಿದ್ದಾರೆ. ಅಷ್ಟೇ ಅಲ್ಲ, ಯತ್ನಾಳ್ ಕೈ ಹಿಡಿದು ಎತ್ತಿ ಅವರನ್ನು ಮತ್ತೆ ಬಿಜೆಪಿಗೆ ಕರೆತರಬೇಕೆಂದು ರಮೇಶ್ ಕತ್ತಿ ವೇದಿಕೆಯಲ್ಲೇ ಕೂಗಿ ಹೇಳಿದ್ರು. ಬಸವನಗೌಡ ಯತ್ನಾಳ್ ಪಾಟೀಲ್ರನ್ನ ಯಾವುದೇ ಷರತ್ತುಗಳನ್ನ ಹಾಕದೆ ಉತ್ತರ ಕರ್ನಾಟಕದ ಹೊರಗೆ ಸಾಮ್ರಾಟ್ನಲ್ಲಿರ್ತಕ್ಕಂಥ ಬಸವನಗೌಡ ಪಾಟೀಲ್ರನ್ನ ಕೂಡಲೇ ಭಾರತೀಯ ಜನತಾ ಪಕ್ಷ ತಗೋಬೇಕು ಅನ್ನುವಂತ ಒತ್ತಾಯವನ್ನು ನಾನು ಭಾರತೀಯ ಜನತಾ ಪಕ್ಷಕ್ಕೂ ಮಾಡ್ತೀನಿ. ವೈಯಕ್ತಿಕವಾಗಿ ಅವ್ರು ತಗೊಂಡ್ರೆ ತಾವು ಬರಬೇಕಂತ ಒಂದು ದಿವಸ ಬಸವನಗೌಡ ಯತ್ನಾಳ್ ಅವರಿಗೂ ನಾ ಈ ವಿನಂತಿಯನ್ನು ಮಾಡ್ತೀನಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದೇ ತೆರನಾಗಿ ಉದಾಸಿ ಅವರು ಮಾತಾಡಿ ಹೋದ್ರು. ಉದಾಸಿ ಅವ್ರದ್ದು ಪರಿಸ್ಥಿತಿ ಹಂಗಾತು. ಉದಾಸಿ ಅವರು ಸ್ವತಂತ್ರ ಇವತ್ತು ಭಾರತೀಯ ನಮ್ಮ ಜನತಾ ಪರಿವಾರದಿಂದ ಬಂದಂತ ಜನ ಬಂದು ಕಡೆಗೆ ಬಿಜೆಪಿ ಜಾಯ್ನಿಂಗ್ ಎಲ್ಲ ಮಾಡಿದ್ರು. ಆಕಸ್ಮಿಕ ಅವರು ಅಧಿಕಾರದಾಗೆಲ್ಲ ತಿರ್ಕೊಂಡ್ರು. ಅವರು ತಿರ್ಕೊಂಡಾಗ ಸ್ವತಃ ನಾನು ಹೋಗಿ ಹೇಳಿ ಶಿವಕುಮಾರ್ MP ಅದನ್ನ ಕರೆ ಈ ಸಲ ಅವರ ಸೊಸಿಗೆ ನೀವು ಟಿಕೆಟ್ ಕೊಡ್ರಿ, ಆರಿಸ್ತರು ಜವಾಬ್ದಾರಿ ನಂದೈತಿ, ಅವ್ರ ಸೊಸಿಗೆ ಟಿಕೆಟ್ ಕೊಡಂತ ನಾನು ಹೋಗಿ ವಿನಂತಿ ಮಾಡಿ. ಆದ್ರೆ ಕೊನೆ ಹಂತಕ್ಕೆ ಅದನ್ನು ಕೊಡ್ಲಿಲ್ಲ, ಬೇರೆಯವ್ರು ಕೊಟ್ರು. ಬೇರೆಯವ್ರು ಕೊಟ್ಬಿಡಿ ಒಂದ್ ದಿವಸ ಬಿಜೆಪಿ ಅಲ್ಲಿ ಸೋಲೋದ್ ಮುಖಾಂತರ ಇನ್ನೊಂದು ಕಾಂಗ್ರೆಸ್ ಒಂದ್ ದಿವಸ ಆಯ್ಕೆಯಾಗಿ ಬಂತು. ಅದಕ್ಕೂ ಅದು ಮಣಿತನ ಇವತ್ತು ದಿವಸ ಒಂದು 3-4 ಜಿಲ್ಲೆಗಳಲ್ಲಿ ಉದಾಸಿ ಮಣಿತನ ಸಹಿತ ತನ್ನದೇ ಆಗಿರ್ತಕ್ಕಂಥ ಹೋಟನ್ನು ಹೊಂದಿದೆ. ಅದಕ್ಕೆ ಬರುವಂತ ದಿನಮಾನಗಳಲ್ಲಿ ಶಿವಕುಮಾರ್ ಉದಾಸಿ ಅವರನ್ನು ಸಹಿತ ವಿಧಾನಸಭೆಯ ಒಬ್ಬ ಸದಸ್ಯ ನನ್ನ ಸಲುವಾಗಿ ಟಿಕೆಟ್ ಕೊಡಬೇಕು ಅನ್ನೋಂತ ಮಾಗಣಿಯನ್ನು ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಮ್ಮ ಅಣ್ಣ ಹೇಳ್ತಿದ್ದ, ನಮ್ಮ ಅಣ್ಣ ಹೇಳಿದ್ ನನಗೆ, ಇಲ್ಲ ರಮ್ಯಾ ನನಗೆ ಏನು ಯಾವಾಗ ಹಾಕೈತಿ ಗೊತ್ತಿಲ್ಲ, AB ಪಾಟೀಲ್ ನಾನು ಕೂಡಬೇಕಂತ ವಿಚಾರ ಮಾಡಿದೀವು, ಅದನ್ನು ಬಸವನಗೌಡ ನಡುವಾಗಿ ಮಾಡಾಕತ್ತಾನ, ಇಬ್ರು ಕೂಡಿದ್ವು ಅಂದ್ರೆ ಎಲ್ಲ ಸರಿ ಆಗ್ತೈತಿ ಅಂತ ನನ್ನ ಮುಂದೆ 2 ಸಲ ಅಂದ. ಅವಾಗ ಅಂದಾಗ ನನಗೊಂದು ಮಾತು ಹೇಳಿದ, ಯಾವಾಗ ನನಗೆ ಏನ್ರಿ ಆದ್ರೆ ನೀ ಯಾರ ಕಡೆ ಹೋಗ್ಬೇಡ, ಪ್ರಕಾಶ್ ಹುಕ್ಕೇರಿ, ಪ್ರಭಾಕರ್ ಕೋರೆ, AB ಪಾಟೀಲ್ರನ್ನ 3 ಮಂದಿನ ಏನ್ರ ಕೇಳಿ ನೀ ಹೆಜ್ಜೆ ಇಡತ್ತ ನನಗೆ ಹೇಳಿದ್ದ. ಆ ಪ್ರಕಾರ ಪ್ರಕಾಶನ ಹುಕ್ಕೇರಿ ಇರ್ಬೋದು, ಪ್ರಭಾಕರನ ಕೋರೆ ಇರ್ಬೋದು, ಕುಮಾರನ ಅಂದ್ರೆ AB ಪಾಟೀಲ್ ಇರೋದು ಅವ್ರ ಗಮನಕ್ಕೆ ವಿಷಯಗಳನ್ನ ತಂದು ನಾ ಇವತ್ತು ದಿವಸ ಹೆಜ್ಜೆಯನ್ನು ಇಡಾಕತ್ತೀನಿ. ಆದ್ರೆ ಇವತ್ತಿನ ದಿವಸ ಮೊನ್ನೆ ಹೇಳಿದ್ನಿ, ಇದೀಗ ಅವ್ರು ಹೇಳಿದ್ರು ಭಾಷಣ ಮಾಡುವಾಗ ಇವತ್ತು ದಿವಸ ಹಿರಣ್ಣ ಕದಡಿ ಅವರು ನೋವಿನ ಮನುಷ್ಯನಿಂದ ಹೇಳಿದ್ರು, ಉಮೇಶ್ ಕತ್ತಿ ಅವರು ತೀರಿ ಹೋದ ನಂತರ ರಮೇಶ್ ಕತ್ತಿ ಯಾಕೆ ಹಿಂಗಾದ, ಯಾಕೆ ಸುಮ್ಮನಾದ ಅಂತ ಹೇಳಿ. ಆದ್ರೆ 60 ವರ್ಷ ಇಬ್ರು ಕೂಡಿ ಬಂದಿದ್ವಿ ನಾವು. ಜೋಡಿ ಅಂತ ಸತ್ ಕೂಡಲೇ ಅವನು ತೀರಿ ಹೋಗೋಣ ನನಗೆ ಏನು ಮಾಡ್ಬೇಕು ಅನ್ನೋದು ತಿಳಿಲಿಲ್ಲ. ಆದ್ರೆ ಈಗ ತಿಳಿಯಾಕತ್ತದ್ದಿ. ಅದಕ್ಕೀಗ ನಾವು ಮೈ ಕೊಡವಿ ಎದ್ದೆವು. ಇನ್ನು ಬರುವಂತಹ ದಿನಮಾನಗಳಲ್ಲಿ ಇದೇ ಹುಕ್ಕೇರಿ ತಾಲೂಕಿನಿಂದ ಸುಂಟ್ರ ಗಾಳಿಯನ್ನ ಬೆಳಗಾವಿ ಜಿಲ್ಲೆ ಉತ್ತರ ಕರ್ನಾಟಕ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಾನು. ಈ ಕಾಣದ ಕೈಗಳು ಎಲ್ಲೆಲ್ಲಿ ಏನೇನು ಮಾಡಾಕತ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣ ಜ್ಞಾನ ನನಗದ. ಇದಾದ ಮೇಲೆ ಯತ್ನಾಳ್ ವೇದಿಕೆ ಮೇಲೆ ಅಬ್ಬರಿಸಿದ್ರು. ಮತ್ತೆ ಕರ್ನಾಟಕದ CM ಆಗೋ ವಿಚಾರ ಹೇಳಿ ಆರ್ಭಟ ಮಾಡಿದ್ರು. ಉಮೇಶ್ ಕತ್ತಿ ಅಂತ ಒಬ್ಬ ಮನುಷ್ಯ ಇನ್ನೂ ಇರಬೇಕಾಗಿ, ಅವರು ನಾವು ಏನಾರು ಕೂಡಿದ್ರೆ ಈ ಸಲ ಉತ್ತರ ಕರ್ನಾಟಕದ ಭವಿಷ್ಯನೇ ಚೇಂಜ್ ಮಾಡ್ತಿದ್ವಿ. ಅಂತ ತಾಕತ್ತು ನಾವು ಮಾತಾಡೋ ತಾಕತ್ತಿತ್ತು ನಮ್ಮಿಬ್ಬರಿಗೂ. ನಾ ಯಾರಿಗೂ ಅನ್ಸಲಿಲ್ಲ, ಇನ್ನಂತರೂ ಮತ್ತಿಟ್ಟು ಅನ್ಸೋದಿಲ್ಲ. ನಾನು ಏನ್ ತಿಳ್ಕೊಂಡಿದ್ದೆ, ನಾ ಬರೇ ಉತ್ತರ ಕರ್ನಾಟಕ ಲಿಮಿಟ್ ಅಂತ ಹೇಳಿ. ಈಗ ಮಂಡ್ಯಕ್ಕೂ ಸಹಿತ ನಮ್ಮ
ಶಕ್ತಿ ಇವತ್ತು ವಿಸ್ತಾರ ಆಗ್ತಾ ಇದೆ. ನಾವು ಉಮೇಶ್ ಕತ್ತಿ ಅವ್ರು ಮಾತಾಡ್ತಿದ್ರು, ಬಸನಗೌಡ ಮೊದಲು ನಾ ಮುಖ್ಯಮಂತ್ರಿ ಆಗ್ತೀನಿ ಉತ್ತರ ಕರ್ನಾಟಕ ಆದ್ರ, ಅಲ್ಲಿಂದ ನೀ ಆಗಕ್ ಯಾಕೋಲಕ್ ಸಹಕಾರ ನೀವು ಮೊದಲಾಗ್ರಿ, ನಾ ಬರೇ MLA ಇಲ್ಲ, ನೀವು ಉಪಮುಖ್ಯ ಇಲ್ರಿ, ಬರೇ ಲಿಂಗಾಯತರಾದ್ರೆ ಒಂದು ಜನ ತಪ್ಪು ತಿಳ್ಕೊತಾರ, ಬೇರೆ ಸಮಾಜದಲ್ಲಿ ಉಪಮುಖ್ಯಮಂತ್ರಿ ಮಾಡೋನು, ಹಿಂದುಳಿದವ್ರನ್ನ ದಲಿತರನ್ನ ನೀವು ಮುಖ್ಯಮಂತ್ರಿ ಆದ್ರೆ ಸಾಕು, ನಾನೇ ಮುಖ್ಯಮಂತ್ರಿ ಇದ್ದಂಗ ಅನ್ನೋಂತ ಒಂದು ಬಾಂಧವ್ಯ ಇವತ್ತು ಉಮೇಶ್ ಕತ್ತಿ ಅವ್ರ ಜೋಡ ಐತಿ. ನಾವೆಲ್ಲ ತಿಳ್ಕೊಂಡಿದ್ದೀವಿ. ಹುಕ್ಕೇರಿ ಒಳಗೊಂದು ಕಾರ್ಯಕ್ರಮ ಮಾಡಿದ್ರು ಷಷ್ಠಾಬ್ದಿ 60 ವರ್ಷದ್ದು. ಬಹುಶಃ ಆ ಕುಟುಂಬಕ್ಕೆ 60 ವರ್ಷದ ನಂತರ ಒಂದೇನೋ ಭಯ. ನಮ್ಮ ಬಿಜಾಪುರನಾಗ ಒಂದು ಕುಟುಂಬ ಐತಿ, 60 ವರ್ಷದ ತನ ಏನೇನಪ್ಪ ಎಲ್ಲರಿಗೂ ಕರೆದು ಊಟ ಮಾಡಿಸಿದ್ರು, ಇನ್ನೇನೇನೂ ಆಗೋದಿಲ್ಲ ನಮ್ಮ ಉಮೇಶ್ ಕತ್ತಿಯವ್ರಿಗೆ ತನ್ನಂಥದ್ದಿದ್ದಾಗ ದಿಢೀರ್ನೇ ನಮ್ಗೆಲ್ಲರಿಗೂ ಒಂದು ಸಿಡಿಲ್ ಬಡ್ದಂಗೆ ಆದಂಥ ಒಂದು ಸುದ್ದಿ ಉಮೇಶ್ ಕತ್ತಿಯವರ ಒಂದು ನಿಧನ. ಇವತ್ತು ಉಮೇಶ್ ಕತ್ತಿಯವರಿದ್ದರೆ ವಿಧಾನಸಭೆಯಲ್ಲಿ ಒಂದು ಶಕ್ತಿಯಾಗಿ ನಾವು ಇವತ್ತೇನಾರು ವಿರೋಧ ಪಕ್ಷದ ನಾಯಕರು ಯಾರು ಆಗಿರ್ತಿದ್ರು ಅಂದ್ರೆ ಅದು ಉಮೇಶ್ ಕತ್ತಿ ಆಗಿರ್ತಿದ್ರು. ಯಾಕಂದ್ರೆ ಆ ಮನುಷ್ಯರಿಗೆ ಈಗಾಗಲೇ ನಮ್ಮ ಈರಣ್ಣ ಕಡ್ಯಾಡಿ ಅವರದೆಲ್ಲ ಹೇಳಿದ್ರಲ್ಲ, ಭಾಳ ಅಂಕಿ ಅಂಶಗಳ ಮೇಲೆ ಡೆವಲಪ್ಮೆಂಟ್ ವಿಷಯದಾಗ ನಾನು ಒಂದೇ ಕಮಿಟಿಯಾಗಿದ್ದೀವಿ. ಅವ್ರ PAಗಳು ಹೇಳ್ತಿದ್ರು ನೀರಾವರಿದು ರಸ್ತೆದು ಅದನ್ನ ಇದು ನೋಡ್ಕೊಂಡು ಬಾದ ಏನಾಯ್ತು ಇದು ಆಯಿತು ಅಂದರೆ ಒಬ್ಬ MLA ಶಾಸಕನಿಗೆ ಏನಿರ್ಬೇಕು ಶಕ್ತಿ ಇದ್ದಂಥದ್ದು. ಮತ್ತು 8 ಸಲ ಸತತವಾಗಿ ಒಂದು ವಿಧಾನಸಭಾ ಕ್ಷೇತ್ರದಿಂದ ಒಮ್ಮೆ ಅವ್ರು ಇಂಟರ್ವ್ಯೂ ನೋಡ್ಲಕತ್ತಿದ್ದ, ನಾವು JDS ಬಿಟ್ಟು ಒಂದು ಯಾವುದೋ ಚಾನಲ್ದವ್ರು ಅವ್ರು ಇಂಟರ್ವ್ಯೂ ತೊಗೋತಿದ್ರು. ನಾ ಏನು ಕುಡುಗೋಲ ಹತೋಟಿ ತೊಗೊಂಡು ನಿಂತ್ರು ನಾ ಆರಿಸಿ ಬರ್ತೀನಿ ಹುಕ್ಕೇರಿ ಒಳಗೆ ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇರ್ಬೇಕು. ಯಾವಾಗಲೂ ಹೇಳಿದ್ರೆ ಎಲ್ಲರೂ ಅವ್ರಿಗೆ ಯಾವುದೇ ಪಾರ್ಟಿ ಚಿಹ್ನೆ ಇರ್ಲಿಕ್ಕಂದ್ರೂ ನಡೀತಿತ್ತಂತೇಳಿ, ಹಂಗೆ ಮತದಾರರು ಸಹಿತ ಚಲೋ ಅಭ್ಯರ್ಥಿ ಇದ್ದಂದ್ರೆ ಚಿನ್ನ ನೋಡಬಾರ್ದು, ಒಳ್ಳೆ ಯಾವದಾನ ಗುದ್ದಬೇಕು. ಹಂಗೆ ಅಂದ್ರೆ ಎಲ್ಲ ಪಾರ್ಟಿಗಳಿಗೆ ಹಂಚಿಗೆ ಬರ್ತದೆ. ನನ್ನ ತಗೋತಿದ್ದಿಲ್ಲ BJPಗೆ, ನಾ MLCಗೆ ಇಂಡಿಪೆಂಡೆಂಟ್ ಆರ್ಸಿ ಬಂದೇಳಿ ಮ್ಯಾಗಿನವ್ರು ಕರೆದು ತಗೊಂಡ್ರು. ಒಟ್ಟೆ ನಾನು ತಗೋಬಾರ್ದತ್ತಿತ್ತು. ಇವತ್ತು ನಾನು ಇಷ್ಟೇ ಹೇಳ್ತೀನಿ, ಉಮೇಶ್ ಕತ್ತಿ ಅವರ ಕನಸೇನಿದೆ ಉತ್ತರ ಕರ್ನಾಟಕದಲ್ಲಿ ನಮಗಾದಂಥ ಅನ್ಯಾಯ ಸರಿಪಡಿಸ್ಬೇಕು ಅನ್ನೋಂಥ ಅವರು ಏನೊಂದು ಕನಸಿತ್ತು, ಆ ಕನಸನ್ನು ನನಸು ಮಾಡುವಂಥ ಕಾಲ 2028 ಕರ್ನಾಟಕ ಬಂದೇ ಬರ್ತದೆ. ಯಾರೇನು ಲಗ ಹೊಡೆಲಾಕೋ ಚಿತ್ತ ಪಟ್ಟಾಗಲಕ್ಕ ಉತ್ತರ ಕರ್ನಾಟಕದವರೇ ಮುಖ್ಯಮಂತ್ರಿ 2028 ಕರ್ನಾಟಕದಲ್ಲಿ ಇರ್ತಾರ. ಅಲ್ಲಿಂದ ಅಳುದಕ್ಕೆ ಮುಖ್ಯಮಂತ್ರಿ ಇರಬಾರ್ದು, ಏನಕ್ಕೆ ಕೆಲಸ ಮಾಡೋದಲ್ಲ. ಕೆಲವೊಂದು ಮುಖ್ಯಮಂತ್ರಿ ಆಗ್ಯಾವು, ಅದ್ರ ಹೆಸರು ಸಹಿತ ನಮಗೂ ನೆನಪಿಲ್ಲ, ಸುಮ್ಮ ಆಗೋದು. ಅಲ್ಲಿ ಹೋಗಿ ಅಪ್ಪಾಜಿ ಅನ್ನೋದು, ಇಲ್ಲಿ ಕಾಕಾಜಿ ಅನ್ನೋದು, ಅವರು ಕಾಲು ಹಿಡಿದು ಮುಖ್ಯಮಂತ್ರಿ ಆಗೋದು, ಏನು ಸುಡ್ಗಾಡೋನು ಮಾಡೋದಿಲ್ಲ. ಧೈರ್ಯ ಬೇಕು, ತಾಕತ್ ಬೇಕು ಉಮೇಶ್ ಕತ್ತಿ ಅವ್ರಂಗ, ಅಂದ್ರೇ ಉತ್ತರ ಕೊಡ್ಬೇಕಾಗ್ತೈತಿ ವಿಧಾನಸಭೆ ಒಳಗೆ. ನನಗೂ ಏನೇನೋ ಮಾತಾಡಿದ್ರು, ನೀನು ಹೊರಗೆ ಹಾಕ್ಯಾರ ಹಂಗ, ನಿನಗೂ ಹೊರಗೆ ಹಾಕಿದ್ರು ಲೋಪಾತ್ ಕೇಳಿದಾರೆ. ನಾನು ಎಕ್ಸ್ಪೆಲ್ ಮಾಡ್ಯಾರ ಕುಂಡ್ರ ಅಂತಂದ್ರು, ನಿನಗೂ ಎಕ್ಸ್ಪೆಲ್ ಮಾಡಿದ್ರು ಸುಮ್ಕೊಂಡ್ರು ಅಂತಂದ್ರು. ಹಿಂಗ ಏನು ಮಾಡಂಗ್ಯದಾರ, ಈಗೇನು ಮಾಡ್ತಾರ, ಮುಂದೆ ಕುಂಡಿರ್ತಿದ್ದ 5ನೇ 6ನೇ ನಂಬರ್ನಾಗ, ಈಗ ಒಯ್ದೆಲ್ಲ ಕಡೆಗೆ ಹೋಗದಾರ. ನಾ ಮನೆ ಸಿದ್ದರಾಮಯ್ಯವ್ರು ಹೇಳೀನಿ, ಈ ಕಡೆ ಕೂತೀನಿ, ಮುಂದಿನ ವರ್ಷ ನಾ ಮುಂದಿನ 28ರ ನಾ ಮುಂದೆ ಬಂದು 1ನೇ ನಂಬರ್ ಹಾಕ್ಬಿಟ್ರೆ. ಅದಕ್ಕೆ ನಮ್ಮ ಕತ್ತಿ ಕುಟುಂಬ ಏನಿದೆ, ರಮೇಶ್ ಕತ್ತಿಯವರು ಈಗೆಲ್ಲ ಮೊಮ್ಮಕ್ಕಳ ಕಡೆ ಭಾಷಣ ಮಾಡಿಸಿದ್ರು. ಒಂದೇನೋ ಮೊಮ್ಮಗರ ಒಬ್ಬಂತರೂ ಚೀಸ್ ಐತಿ, ಅದು ಬಹುಶಃ ನಮ್ಮದು ಆದ ಮ್ಯಾಗ ಅವನೇ ಮುಖ್ಯಮಂತ್ರಿ ಆಗ್ತಾನೆ ಅಂತ ಲಕ್ಷಣ ನನಗೆ ಅನಿಸ್ಲಾಕತ್ತದ. ಆದ್ರೆ ರಮೇಶ್ ಅಣ್ಣವ್ರು ಎಲ್ಲಾರನ್ನೂ ವಿಶ್ವಾಸ ತಗೊಂಡು ಪ್ರೀತಿಯಿಂದ ತಗೊಂಡು ನಿಖಿಲ್ ಕತ್ತಿಯವರು ಸಂಭಾಯಿತ ಮನುಷ್ಯ ಅದಾರ, ಹೆಚ್ಚು ಮಾತಾಡೋದಿಲ್ಲ ಅವ್ರು ವಿಧಾನಸಭಾದಾಗ. ನಾ ಹೇಳ್ತಿರ್ತೀನಿ, ಮಾತಾಡಿ ಸಾವ್ಕಾರ ಅಪ್ಪ ಹೆಂಗಿದ್ದೀನಿ ಹಿಂಗ್ಯಾಕೆ ಮಾತಾಡ್ತೀನಿ, ಹೊಡಿಯೋಣ ಅವನು ಏನಾಗಿದ್ದಾಗಲಿ. ನಾ ಹಂಗೆ ಎಬ್ಸಿ ಅವ್ರಿಗೆ ಹೇಳ್ತಿರ್ತೀನಿ, ನಿಖಿಲ್ ಕತ್ತಿಯವ್ರಿಗೆ ಮಾತಾಡಿ ಯಾಕೆ ಸುಮ್ ಕೊಡ್ತೀವಿ ಸಾವ್ಕಾರ, ಗಟ್ಟಿಯಾಗಿ ಮಾತಾಡೋದು ಕಲ್ರಿ. ಏನು ಮಾಡಂಗಾದ್ರೆ ಉಚ್ಚಾಟನೆ ಮಾಡ್ತಾರ. ಈಗ ನಾನು ಉಚ್ಚಾಟನೆ ಮಾಡ್ಯಾರ ಏನು ನಾನು ನೆನ್ಕಿಸಿದ್ರೆ ಏನೂ ಇಲ್ಲ. ಈಗ ಅನಧಿಕೃತ ವಿರೋಧ ಪಕ್ಷ ನಾನೇ,
ಅಡ್ಜಸ್ಟ್ಮೆಂಟ್ ಲಾರ್ದು ಹೊಡೆದೇ ಹೊಡಿತೀನಿ, ಗಾಡಿ ಹೊಡೆದೇ ಹೊಡಿತೀನಿ, ನನಗೂ ರೇಡ್ ಹಾಕ್ತೀನಿ ಅಂತಾರ, ಎಕ್ಸೈಸ್ ಕಳಿಸ್ತಾರ, ಇನ್ಕಮ್ ಟ್ಯಾಕ್ಸ್ ಕಳಿಸ್ತಾರ. ನೀವೇನು ಸುಡಗಾಡ ಕಳಿಸ್ರಿ, ನಾವೇನು ಮಾಡೇ ಇಲ್ಲ ಅಂದ್ರೆ ನಮ್ದೇನು ಮಾಡ್ತಾರ. ಆಗ ಉಮೇಶ್ ಕತ್ತಿಯವರು ಇವತ್ತು ನಾ ಇಷ್ಟೇ ಹೇಳ್ತೀನಿ, ಇವತ್ತೇನೋ ನೀವೆಲ್ಲ ಒಂದು ಶಕ್ತಿ ತುಂಬಲಾಕತ್ತೀರಿ. ಮುಂದಿನ ದಿವಸನಾಗ ಬೆಳಗಾವಿ ಜಿಲ್ಲೆಯಲ್ಲಿ ಒಮ್ಮೆ ನಾನು ನನ್ನ ಮನ್ಯಾಗ ಹುಟ್ಟು ಕೂತಾಗ ಉಮೇಶ್ ಕತ್ತಿಯವರು ನಾವು AB ಪಾಟೀಲ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಪಾಪ ಉಮೇಶ್ ಕತ್ತಿಯವರು ಕಣ್ಣ ನೀರು ತಗೋದು, ಇಲ್ಲ ಬಸನಗೌಡ ಏನೋ ಆಗಿ ಪಾಪ ಅವನು ABನೂ ಬರ್ಬೇಕು, ನಾನು ಅವ್ನು ಕೂಡ ಒಮ್ಮೆ ರಾಜಕಾರಣಕ್ಕೆ ಬಂದೀವಿ, ಯಾವುದೋ ಕಾರಣದ ತೊಂದರೆ ಆಗೈತೆ ಅಂತೇಳಿ ಹಚ್ಚಿಕೊಡು ಫೋನ್ ಅಂತಂದ್ರು. ನಾ AB ಪಾಟೀಲ್ರಿಗೆ ಫೋನ್ ಮಾಡಿದೆ, ಮಾಡಿ ಏನಾಗಿದ್ದಪ್ಪ ಆಯ್ತಪ್ಪ, ಇನ್ನು ಮುಂದೆ ನಾವು ಇಬ್ರಿಗೂ ಬೇರೆ ಬೇರೆ ಕ್ಷೇತ್ರ ನೋಡಿಕೊಂಡು ಒಂದಾಗಿ ಹೋಗೋಣ ಅಂತೇಳಿ ಮುಂದೊಂದು 15 ದಿವಸನಾಗ ನಾವು ಇವ್ರನ್ನಿಬ್ಬರು ಕೂರಿಸ್ಬೇಕಂತೇಳಿ ಅವತ್ತು ರಾತ್ರಿ ಪಾಪ ಕಣ್ಣ ನೀರು ತೆಗೆದ್ರು ಉಮೇಶ್ ಕತ್ತಿಯವರು. ಆ ಕಡೆನೂ ಏನಾಯ್ತು, AB ಪಾಟೀಲ್ರು ಮಾತಾಡಿ ಒಂದು ಹಂತಕ್ಕೆ ತರಬೇಕರೋದ್ರಾಗ ನಮ್ಮನ್ನೇ ಆಗಲಿ ಇವತ್ತು ಉಮೇಶ್ ಕತ್ತಿಯವರು ಹೋದರು. ಅದಕ್ಕೆ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಶಕ್ತಿಗಳು ವಿಘಟನೆ ಆಗಿದ್ದು ಈಗ ಮತ್ತು ಈಗ ಒಂದಾಡೆ ಆಗ್ತಾ ಇದ್ದಾರೆ. ಎಲ್ಲರೂ ಒಂದಾಗ್ರಿ, ಎಲ್ಲ ಸಮಾಜದನ್ನು ತಗೊಂಡು ಬೆಳಗಾವಿ ಜಿಲ್ಲೆಯಲ್ಲೆಲ್ಲ ಇಡೀ ಉತ್ತರ ಕರ್ನಾಟಕದಲ್ಲಿ ನಾವು ಯಾವಾಗಲೂ ಉಮೇಶ್ ಕತ್ತಿಯವ್ರ ಜೊತೆಗೇ ಇರ್ತೀವಿ. ಅದ ನಮ್ಮ ರಮೇಶ್ ಅಣ್ಣ ಕತ್ತಿಯವರು ಸ್ವಲ್ಪ ಭಾಳ ಸ್ಟ್ರಾಂಗ್ ಮಾತಾಡ್ತಾರೆ, ನನಗಿಂತ ಸ್ಟ್ರಾಂಗ್ ಮಾತಾಡ್ತಾರೆ. ಸ್ವಲ್ಪ ಸ್ಮೂತ್ ಆಗಬೇಕು, ಸ್ವಲ್ಪ ಇಲ್ಲಿ ಏನು ಮುಳ್ಳೋದು ಬಂದಿದಂದ್ರೆ ಎಲ್ಲ ತೆಗೆದು ಸ್ಮೂತ್ ಆದ್ರೆ ತಕೋರಿ. ನಾವೇನು ಜಾತಿ ಗೀತಿ ಮಾಡೋಲ್ಲ, ಉಮೇಶ್ ಕತ್ತಿಯವರ ಸಲುವಾಗಿ ಯಾವುದೇ ಜಾತಿ ಇಲ್ಲ. ಅವರೊಬ್ಬ ಅಜಾತ ಶತ್ರು, ಅವರೆಲ್ಲರಿಗೂ ಪ್ರೀತಿ ಆದವರು. ನಿಮ್ಗೆ ಎಷ್ಟು ಪ್ರೀತಿ ಐತಿ ಕರ್ನಾಟಕದಲ್ಲಿ ಎಲ್ಲ ರಾಜಕಾರಣಿಗಳಲ್ಲಿಯೂ ಸಹ ಉಮೇಶ್ ಕತ್ತಿಯವ್ರ ಮ್ಯಾಗ ಪ್ರೀತಿ ಇದೆ, ಆ ಕುಟುಂಬದ ಪ್ರೀತಿ ಇದೆ. ನೀವೆಲ್ಲರೂ ಅವ್ರನ್ನ ಹೆಂಗೆ ಬೆಳೆಸಿದ್ರಿ, ಮುಂದಿನ ದಿವಸ ಅವ್ರ ಕುಟುಂಬವನ್ನ ಎಂದೂ ಕೈ ಕೊಡಬೇಡ್ರಿ. ಯಾಕಂದ್ರೆ ರೊಕ್ಕ ಭಾಳ ಆಟ ಆಡ್ತದೆ, ರೊಕ್ಕ ಭಾಳ ಆಟ ಆಡ್ತದೆ. ರೊಕ್ಕಕ್ಕೆ ಬಲಿ ಆಗಬೇಡ್ರಿ. ಎಲ್ಲ ದೇವ್ರ ಭಗವಂತ ಎಷ್ಟು ಸಮೃದ್ಧ ಕೊಟ್ಟಾನೆ ಬೆಳಗಾವಿ ಜಿಲ್ಲೆಯೊಳಗೆ. 1000 2000 ಭಾಳ ಆದ್ರೆ 2 ಲಕ್ಷ 1 ಲಕ್ಷ ಕೊಡ್ತಾರೆ ಒಂದು ಲೀಟ್ರ್ಗಳಿಗೆ. ಆದ್ರೆ ಎಷ್ಟು ದಿವಸದಲ್ಲ ಅವ್ರದ್ದು 1 ಲಕ್ಷ. ಅದಕ್ಕೆ ಅದ್ರ ಸಲುವಾಗಿ ನೀವು ರೊಕ್ಕಕ್ಕೆ ಮಾರ್ಕೋ ಅಂತವ್ರು ಆಗಬೇಡ್ರಿ. ಒಂದಿಲ್ಲ ಒಂದು ದಿವಸ ಕರ್ನಾಟಕದಲ್ಲಿ ನಿಮ್ಮ ಆಶೀರ್ವಾದದ ಸರ್ಕಾರ ಬಂದೇ ಬರ್ತದೆ. ನಾವೆಲ್ಲರೂ ಕೂಡಿ ಉಮೇಶ್ ಕತ್ತಿಯವರ ಏನು ಉತ್ತರ ಕರ್ನಾಟಕವನ್ನು ಕನಸು ಕಂಡಾರಲ್ಲ, ಆ ಕನಸನ್ನು ಮೊದಲ ಹಂತದಲ್ಲಿ ಅಲ್ಲೇ ಇದ್ದು ಬಡ್ದಾಡ್ತೀವಿ. ಆಗದೇ ಇದ್ರೆ ಒಂದಿಲ್ಲ ಒಂದು ದಿವಸ ಉಮೇಶ್ ಕತ್ತಿಯವರ ಕನಸು ನನಸು ಮಾಡಲಿಕ್ಕೆ ಕಂಕಣಬದ್ಧರಾಗ್ತೀವನ ಅಂತ ಮಾತು ಹೇಳಿ, ಈಗಂತರೂ ನಾ ಏನು ಮಾತಾಡಿದ್ರು ನನ್ನ ಮ್ಯಾಗಿನ ಹೈಕಮಾಂಡ್ ಇಲ್ಲ, ನೋಟಿಸ್ ಕೊಡುವುದಿಲ್ಲ, ಯಾವ ನೋಟಿಸ್ಗೆ ಅಂಜುವುದಿಲ್ಲ. ಒಟ್ಟು ಉತ್ತರ ಕರ್ನಾಟಕ ವಿಚಾರ ಬಂದಾಗ ನಾನು ವಿಧಾನಸಭೆ ಒಳಗೆ ಗಟ್ಟಿಗೆ ಮಾತಾಡ್ತೀನೋ ಇಲ್ಲೋ. ನೀರಾವರಿ ಬಂದ್ರೆ ನಾನು ಮನೆ ಹೇಳಿದೆ 18 ಲಕ್ಷ ಎಕರೆ ನೀರಾವರಿ ಆಗ್ತದಪ್ಪ ಪುಣ್ಯಾತ್ಮ. 1 ಲಕ್ಷ ರೂಪಾಯಿ ಕೋಟಿ ಸಾಲ ತೆಗಿ, ಎಲ್ಲ 18 ಲಕ್ಷ ನೀರಾವರಿ ಮಾಡಿದ್ರೆ ನಿನ್ನ ಗ್ಯಾರಂಟಿ ತಗೊಂಡು ಯಾರಿಗೆ ಬೇಕಾಗೈತಿ, ನಮ್ಮದೇ ವಾರಂಟಿ ಆಗ್ತೈತಪ್ಪ. ಅದಕ್ಕೆ ರೈತರಿಗೇನು ಬೇಕಾಗಿಲ್ಲ, ಸರಿಯಾಗಿ ನೀರ ಒಂದು 10 ತಾಸು ಕರೆಂಟ್ ಆದ್ರೆ ನಿಮ್ಗೆ ಯಾವ ಗ್ಯಾರಂಟಿನೂ ಬೇಕಾಗಿಲ್ಲ, ಪ್ಯಾರಂಟಿನೂ ಬೇಕಾಗಿಲ್ಲ. ಅದಕ್ಕೆ ನಾ ಹೇಳ್ತೀನಿ, ನಮ್ಮ ಗುರಿ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ, ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ನೌಕರಿ, ಈ ರೀತಿಯ ಒಂದು ಸೃಷ್ಟಿ ಮಾಡುವಂಥ ಕಾಲ ನಾವೆಲ್ಲರೂ ಕೂಡಿ ಉಮೇಶ್ ಕತ್ತಿಯವರ ಕನಸು ನಾವು ನನಸು ಮಾಡ್ತೀವಿ ಅಂತ ಪ್ರತಿಜ್ಞೆ ಮಾಡಿ ನಾನು ಮಾತು ಮುಗಿಸ್ತೀನಿ.